6ನೇ ತರಗತಿ ಸಮಾಜ ವಿಜ್ಞಾನ ಎಸ್ಸೆ 2 ಕ್ವಶನ್ ಪೇಪರ್. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರು ನಡೆಸಿದಂತಹ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 ವಿಷಯ ಸಮಾಜ ವಿಜ್ಞಾನ. ಈ ಪರೀಕ್ಷೆಗೆ ನಿಗದಿಪಡಿಸಲಾದ ಸಮಯ 90 ನಿಮಿಷಗಳು, ಅಂದರೆ 1 ಗಂಟೆ 30 ನಿಮಿಷ. ಗರಿಷ್ಠ ಅಂಕಗಳು 40 ಅಂಕಗಳು ಎಂದು ನಿಗದಿಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಸೂಚನೆಗಳು ಈ ರೀತಿಯಾಗಿತ್ತು: ಪ್ರಶ್ನೆಗಳನ್ನ ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ. ಪ್ರಶ್ನೆ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೆದು ಉತ್ತರಿಸಿರಿ ಅಂತ ಸೂಚನೆಗಳಿದ್ವು. ಫಸ್ಟ್ ಮೇಲ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿರಿ. ಇಲ್ಲಿ 4 ಪ್ರಶ್ನೆಗಳಿರ್ತವು. ಪ್ರತಿ ಪ್ರಶ್ನೆಗೆ 1 ಅಂಕ, 4 ಅಂಕಗಳು ಈ ಭಾಗದಲ್ಲಿ ದೊರೆತೇವು ನಿಮ್ಗ. ಮೌರ್ಯ ಸಾಮ್ರಾಜ್ಯ ಈತನಿಂದ ಸ್ಥಾಪನೆಯಾಯಿತು. ಯಾರಿಂದ ಅಂದ್ರ ಚಂದ್ರಗುಪ್ತ ಮೌರ್ಯನಿಂದ. ಕೌಟಿಲ್ಯ ಅವನ ಮಂತ್ರಿಯಾಗಿದ್ದ. ನೆಕ್ಸ್ಟ್, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ವರ್ಗಾಯಿಸಿದ ಸುಲ್ತಾನ ಮಹಮ್ಮದ್ ಬಿನ್ ತುಘಲಕ್ ಇವನು. ನೆಕ್ಸ್ಟ್, ಹಿಂದೂಗಳ ಮೇಲೆ ವಿಧಿಸಿದ ಜೇಸಿಯಾ ಎಂಬ ತಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನ ರದ್ದುಪಡಿಸಿದ ಮೊಘಲ್ ದೊರೆ ಯಾರು? ಅಕ್ಬರ್. ಏಷ್ಯಾ ಮತ್ತು ಯುರೋಪ್ ಖಂಡವನ್ನ ಒಟ್ಟುಗೂಡಿಸಿ ಹೀಗೆನ್ನುವರು. ಏನಂತಾರ? ಯುರೇಷ್ಯಾ ಅಂತಾರ. ಏಷ್ಯಾ ಮತ್ತು ಯುರೋಪ್ ಖಂಡವನ್ನ ಒಟ್ಟುಗೂಡಿಸಿ ಯುರೇಷ್ಯಾ ಅಂತ ಕರೀತಾರ. ಈಗ ನೋಡ್ತಾ ಇದೀವಲ್ಲ, ನಿಮ್ದು ಎಷ್ಟು ಸರಿ ಆನ್ಸರ್ ಆಗೈತಿ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತಾ ಈ ಪರೀಕ್ಷೆಯಲ್ಲಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. ಈ ಭಾಗದಲ್ಲಿ 4 ಪ್ರಶ್ನೆಗಳಿದ್ದು ಪ್ರತಿ ಪ್ರಶ್ನೆಗೆ 1 ಅಂಕ, 4 ಅಂಕಗಳು ದೊರೆತವು. ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಮುಖರಾಗಿರುತ್ತಾರೆ? ಪ್ರಜೆಗಳು. ಯಾರು ಅಂದ್ರ ಪ್ರಜೆಗಳು ಪ್ರಮುಖರಾಗಿರುತ್ತಾರೆ. ರಾಜ್ಯ ನಿರ್ದೇಶಕ ತತ್ವಗಳು ಎಂದರೇನು? ಸಂವಿಧಾನವು ರಾಜ್ಯ ನಿರ್ದೇಶಕ ತತ್ವಗಳು ಅಂದ್ರ ಸಂವಿಧಾನವು ದೇಶಕ್ಕೆ ಅಥವಾ ರಾಜ್ಯಕ್ಕೆ, ದೇಶ ರಾಜ್ಯಕ್ಕೆ ನೀಡಿದ ಮಾರ್ಗದರ್ಶಿ ಸೂತ್ರಗಳು. ಮಾರ್ಗದರ್ಶಿ ಸೂತ್ರಗಳಿಗೆ ರಾಜ್ಯ ನಿರ್ದೇಶಕ ತತ್ವಗಳು ಎಂದು ಕರೆಯುವರು. ಕುಲಕುಲವೆಂದು ಹೊಡೆದಾಡಿದಿರಿ ಎಂಬ ಕೀರ್ತನೆಯ ರಚನಾಕಾರರು ಯಾರು? ಯಾರು? ಕುಲಕುಲವೆಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರಾ ಎಂದು ಹೇಳಿದವರು ಕನಕದಾಸರು. ಕನಕದಾಸರು. ಸತ್ಯಮೇವ ಜಯತೆ ಎಂದರೆ ಅರ್ಥವೇನು? ಹಂಗಂದ್ರ ಸತ್ಯ ಒಂದೇ ಗೆಲ್ಲುವುದು. ಸತ್ಯ ಒಂದೇ ಗೆಲ್ಲುವುದು. ಗೆಲ್ಲುವುದು, ಗೆಲ್ಲುತ್ತದೆ ಅಂತ ಅರ್ಥ. ನೆಕ್ಸ್ಟ್, ಥರ್ಡ್ ಮೇನ್, ಬೆಟ್ಟ ಸ್ಥಳವನ್ನ ತುಂಬಿರಿ. ಈ ಭಾಗದಲ್ಲಿ 4 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೆ 1 ಅಂಕ, 4 ಅಂಕಗಳು ದೊರೆತವು. ಮಕ್ಕಳ ಸಹಾಯವಾಣಿ 10, 9, 8. ಇದನ್ನ ಮೊದ್ಲ 1098 ಅಂತ ಓದ್ತಿದ್ರು, ಅದನ್ನ ಹಂಗ ಓದ್ಬಾರ್ದಂತ. 10, 9, 8 10, 9, 8 ಅಂತಾನೆ ಓದ್ಬೇಕಂತ. ಶಿವಾಜಿಯು ಡ್ಯಾಶ್ ನಲ್ಲಿ ಜನಿಸಿದನು. ಶಿವಾಜಿಯು ಶಿವನೇರಿ ದುರ್ಗದಲ್ಲಿ ಜನಿಸಿದ. ಎಲ್ಲೇ? ಶಿವನೇರಿ ದುರ್ಗ. ಶಿವನೇರಿ ದುರ್ಗ ಎಂಬಲ್ಲಿ ಶಿವಾಜಿ ಜನಿಸಿದ. ಪ್ರಪಂಚದ 2ನೇ ಕಬ್ಬು ಉತ್ಪಾದಿಸುವ ದೇಶ ಯಾವುದು ಅಂದ್ರ ಭಾರತ. ಯುರೋಪಿನ ಪ್ರಮುಖ ನಾರು ಬೆಳೆ
ಅಗಸೆ, ಫ್ಲಾಕ್ಸ್ ಅಂತಾರ ಅಗಸೆ. ಆ ಅಗಸೆ, ಫ್ಲಾಕ್ಸ್ ಅಂತ ನೋಡ್ರಿ ಇದು. ಫೋರ್ತ್ ಮ್ಯಾನ್. ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 2 ಅಂಕ, 10 ಪ್ರಶ್ನೆಗೆ 20 ಅಂಕ ಈ ಭಾಗದಲ್ಲಿ ದೊರೆಯುತ್ತೆ ನಿಮ್ಗೆ. 13ನೇ ಕ್ವಶನ್. ಆಫ್ರಿಕಾ ಖಂಡದ ಪ್ರಮುಖ ಆಹಾರ ಬೆಳೆಗಳು ಯಾವುವು? ಮುಸುಕಿನ ಜೋಳ, ರಾಗಿ, ಭತ್ತ, ಗೋಧಿ, ಮರಗೆಣಸು ಆಫ್ರಿಕಾ ಖಂಡದ ಪ್ರಮುಖ ಆಹಾರ ಬೆಳೆಗಳು. 14ನೇ ಕ್ವಶನ್. ಹರ್ಷವರ್ಧನನು ರಚಿಸಿದ ಯಾವುದಾದರೂ 2 ನಾಟಕಗಳನ್ನ ಹೆಸರಿಸಿ ಅಂತ ಹೇಳ. ಹರ್ಷವರ್ಧನನು ರತ್ನಾವಳಿ, ಪ್ರಿಯದರ್ಶಿಕ, ನಾಗಾನಂದ ಎಂಬ ನಾಟಕಗಳನ್ನ ರಚಿಸಿದ. ನೆಕ್ಸ್ಟ್ 15ನೇ ಕ್ವಶನ್. ರಾಷ್ಟ್ರ ಲಾಂಛನವನ್ನ ಎಲ್ಲೆಲ್ಲಿ ನೋಡುತ್ತೀರಿ? ರಾಷ್ಟ್ರ ಲಾಂಛನವನ್ನ ನಾಣ್ಯಗಳು, ಕರೆನ್ಸಿ ನೋಟುಗಳು, ಅಂಚೆ ಚೀಟಿಗಳು, ಪಾಸ್ಪೋರ್ಟ್ ಹಾಗೂ ನ್ಯಾಯಾಲಯ ಮತ್ತು ಸರ್ಕಾರದ ಎಲ್ಲ ಅಧಿಕೃತ ದಾಖಲೆಗಳು ಅಥವಾ ಪತ್ರಗಳ ಮೇಲೆ ನೋಡುತ್ತೇವೆ. 16ನೇ ಕ್ವಶನ್. ಏಷ್ಯಾ ಖಂಡದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶಗಳು ಯಾವುವು? ಏಷ್ಯಾ ಖಂಡದ ಮೇಲೆ ಹಾದು ಹೋಗುವ ಪ್ರಮುಖ ಅಕ್ಷಾಂಶಗಳೆಂದರೆ ಸಮಭಾಜಕ ವೃತ್ತ ಅಂದ್ರೆ ಇಕ್ವೇಟರ್ 0 ಡಿಗ್ರಿ ಅಕ್ಷಾಂಶ ಹೋಗುತ್ತಾ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಅದಕ್ಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತಾರ, 23.5 ಡಿಗ್ರಿ ಉತ್ತರ ಅಕ್ಷಾಂಶ. ನೆಕ್ಸ್ಟ್ ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀವಿ, ಆರ್ಕ್ಟಿಕ್ ವೃತ್ತ, ಆರ್ಕ್ಟಿಕ್ ಸರ್ಕಲ್, 66.5 ಉತ್ತರ ಅಕ್ಷಾಂಶ ಅಂತ ಹೇಳ್ತೀವಿ. ಇವೆಲ್ಲ ಏಷ್ಯಾ ಖಂಡದಲ್ಲಿ ಹಾದು ಹೋಗುವ ಅಕ್ಷಾಂಶಗಳು. 17ನೇ ಕ್ವಶನ್. ಮೊದಲನೇ ತರೈನ್ ಯುದ್ಧ ನಡೆದ ವರ್ಷ ಯಾವುದು? ಈ ಯುದ್ಧವು ಯಾರ ನಡುವೆ ನಡೆಯಿತು? ಮೊದಲನೇ ತರೈನ್ ಯುದ್ಧವು ಕ್ರಿಸ್ತಶಕ 1191ರಲ್ಲಿ ನಡೆಯಿತು. ಈ ಯುದ್ಧವು ರಜಪೂತ ದೊರೆ ಪೃಥ್ವಿರಾಜ್ ಚೌಹಾಣ್ ಮತ್ತು ಅಫ್ಘಾನ್ ಆಕ್ರಮಣಕಾರ ಮೊಹಮ್ಮದ್ ಗೋರಿಯ ನಡುವೆ ನಡೆಯಿತು. ಇದರಲ್ಲಿ ಪೃಥ್ವಿರಾಜ್ ಚೌಹಾಣನು ವಿಜಯ ಹೊಂದಿ ಮೊಹಮ್ಮದ್ ಗೋರಿಗೆ ಜೀವದಾನ ನೀಡುತ್ತಾನ. ಜೀವವನ್ನ ಉಳಿಸಿಕೊಂಡ ಹೋದ ಮೊಹಮ್ಮದ್ ಗೋರಿಯು ಮರು ವರ್ಷ ಅಂದ್ರ 1192ರಲ್ಲಿ ಮತ್ತೆ ಆಕ್ರಮಣ ಮಾಡಿ ಗೆಲ್ತಾನ. ಆವಾಗ ಪೃಥ್ವಿರಾಜನನ್ನ ಅವ ಸಂಹಾರ ಮಾಡ್ತಾನ. ನೋಡ್ರಿ, ಇವ ಜೀವ ಭಿಕ್ಷೆ ಕೊಟ್ಟು ಕಳಿಸಿದ್ದ, ಆದ್ರೆ ಅವನು ಕೊಲೆ ಮಾಡ್ಬಿಟ್ಟ ಗೆದ್ದು. 2ನೇ ತರೈನ್ ಯುದ್ಧದಲ್ಲಿ. ಈಗ ಮೊದಲನೇದ್ದು ಇದಿಷ್ಟು ಬರೆದ್ರೆ ಸಾಕು. ಮೊದಲನೇ ತರೈನ್ ಯುದ್ಧವು ಕ್ರಿಸ್ತಶಕ 1191ರಲ್ಲಿ ನಡೆಯಿತು. ಈ ಯುದ್ಧವು ರಜಪೂತ ದೊರೆ ಪೃಥ್ವಿರಾಜ್ ಚೌಹಾಣ್ ಮತ್ತು ಅಫ್ಘಾನ್ ಆಕ್ರಮಣಕಾರ ಮೊಹಮ್ಮದ್ ಗೋರಿಯ ನಡುವೆ ನಡೆಯಿತು. 18ನೇ ಕ್ವಶನ್. ಅಕ್ಬರನ ಹೊಸ ಧಾರ್ಮಿಕ ಪಂಥದಲ್ಲಿ ಯಾವ ಧರ್ಮೀಯರು ಭಾಗವಹಿಸುತ್ತಿದ್ದರು? ಅಕ್ಬರ್ನ ದಿನ್ ಇ ಇಲಾಹಿ ಎಂಬ ಹೊಸ ಧಾರ್ಮಿಕ ಪಂಥವನ್ನ ಸ್ಥಾಪಿಸಿದನು. ಅದರಲ್ಲಿ ಹಿಂದೂ, ಮುಸ್ಲಿಂ, ಜೈನ, ಪಾರ್ಸಿ ಮತ್ತು ಕ್ರಿಶ್ಚಿಯನ್ ಧರ್ಮಗಳ ತತ್ವಜ್ಞಾನಿಗಳು ಹಾಗೂ ವಿದ್ವಾಂಸರು ಭಾಗವಹಿಸುತ್ತಿದ್ದರು. 19. ಪ್ರಜಾಪ್ರಭುತ್ವದ ಸವಾಲುಗಳು ಯಾವುವು? ಅನಕ್ಷರತೆ, ಬಡತನ, ಭ್ರಷ್ಟಾಚಾರ, ಜಾತೀಯತೆ, ಕೋಮುವಾದ, ಪ್ರಾದೇಶಿಕತೆ ಇವು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಡ್ಡಿಯಾಗಿರುವ ಪ್ರಮುಖ ಸವಾಲುಗಳಾಗಿವೆ. ರಾಷ್ಟ್ರೀಯ ಹಬ್ಬಗಳನ್ನ ನಾವೆಲ್ಲ ಏಕೆ ಆಚರಿಸಬೇಕು? ಪ್ರಜೆಗಳಲ್ಲಿ ದೇಶಭಕ್ತಿ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯನ್ನ ಬೆಳೆಸಲು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನ ಸ್ಮರಿಸಲು ಮತ್ತು ನಾವೆಲ್ಲರೂ ಒಂದೇ ಎಂಬ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರಲು ನಾವೆಲ್ಲರೂ ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸಬೇಕು.
ಯುರೋಪಿನ 4 ವಾಯುಗುಣ ವಲಯಗಳಾವುವು? ಯುರೋಪಿನ 4 ವಾಯುಗುಣ ವಲಯಗಳು ಯಾವುವು ಅಂದ್ರ ಟಂಡ್ರಾ ವಾಯುಗುಣ ಉತ್ತರ ಭಾಗದಲ್ಲಿ, ಮೆಡಿಟರೇನಿಯನ್ ವಾಯುಗುಣ ದಕ್ಷಿಣ ಭಾಗದಲ್ಲಿ, ವಾಯುವ್ಯ ಯುರೋಪಿನ ವಾಯುಗುಣ, ನೆಕ್ಸ್ಟ್ ಖಂಡಾಂತರ ವಾಯುಗುಣ ಪೂರ್ವ ಭಾಗದಲ್ಲಿ. ನೆಕ್ಸ್ಟ್ ಆಫ್ರಿಕಾ ಖಂಡವನ್ನ ಕತ್ತಲೆಯ ಭೂಖಂಡ ಎಂದು ಕರೆಯುವರು, ಏಕೆ? ಏಕೆಂದ್ರೆ 19ನೇ ಶತಮಾನದ ಕೊನೆಯವರೆಗೂ ಪ್ರಪಂಚದ ಇತರೆ ಭಾಗದ ಜನರಿಗೆ ಆಫ್ರಿಕಾ ಖಂಡದ ಒಳನಾಡು, ಅದರ ಭೌಗೋಳಿಕ ಲಕ್ಷಣಗಳು ಮತ್ತು ಜನರ ಬಗ್ಗೆ ಯಾವುದೇ ಮಾಹಿತಿ ತಿಳಿದಿರಲಿಲ್ಲ. ದಟ್ಟವಾದ ಅರಣ್ಯಗಳು, ವಿಸ್ತಾರ ಮರುಭೂಮಿಗಳು ಮತ್ತು ನದಿಗಳು, ಜಲಪಾತಗಳು ಅನ್ವೇಷಣೆಗೆ ಅಡ್ಡಿಯಾಗಿದ್ದವು. ಆದ್ದರಿಂದ ಇದನ್ನು ಕತ್ತಲೆಯ ಭೂಖಂಡ ಎಂದು ಕರೆಯುವರು. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರತಿ ಪ್ರಶ್ನೆಗೆ 2 ಅಂಕ, ಒಟ್ಟು 8 ಅಂಕಗಳು ಈ ಭಾಗದಲ್ಲಿ ದೊರೆತಿವೆ ನಿಮ್ಗೆ. ಶಂಕರಾಚಾರ್ಯರು ಮಾಡಿದ ಸುಧಾರಣೆಗಳು ಯಾವುವು? ಶಂಕರಾಚಾರ್ಯರು ಮಾಡಿದ ಸುಧಾರಣೆಗಳು ಯಾವುವು ಅಂದ್ರೆ, ಅವರು ಜೀವಾತ್ಮ ಮತ್ತು ಪರಮಾತ್ಮ ಅಂದ್ರೆ ದೇವರು, ಪರಮಾತ್ಮ ಅಂದ್ರೆ ದೇವರು ಎರಡೂ ಒಂದೇ ಎಂದು ಸಾರುವ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದರು. ಶಿವ, ವಿಷ್ಣು, ಸೂರ್ಯ, ಗಣಪತಿ ಮತ್ತು ಶಕ್ತಿ ಈ 5 ದೇವತೆಗಳ ಆರಾಧನೆ ಮಾಡುವ ಪಂಚಾಯತನ ಪೂಜೆಯನ್ನ ಜಾರಿಗೆ ತಂದರು. ಧರ್ಮ ಪ್ರಚಾರಕ್ಕಾಗಿ ಮತ್ತು ಸನಾತನ ಧರ್ಮದ ರಕ್ಷಣೆಗಾಗಿ ಭಾರತದ 4 ದಿಕ್ಕುಗಳಲ್ಲಿ 4 ಮಠಗಳನ್ನ ಸ್ಥಾಪಿಸಿದರು. ಶೃಂಗೇರಿ, ಪೂರಿ, ದ್ವಾರಕ, ಬದ್ರಿನಾಥದಲ್ಲಿ ಈ ಮಠಗಳದವು. ಸಮಾಜದಲ್ಲಿದ್ದ ಮೂಢನಂಬಿಕೆಗಳನ್ನ ವಿರೋಧಿಸಿ ಹಿಂದೂ ಧರ್ಮವನ್ನ ಪುನರುತ್ಥಾನಗೊಳಿಸಿದರು. ಜ್ಞಾನ ಮಾರ್ಗದಿಂದ ಮಾತ್ರ ಮುಕ್ತಿ ಸಾಧ್ಯ ಎಂದು ಸಾರಿದರು ಅಥವಾ ಬೋಧಿಸಿದರು. ನೆಕ್ಸ್ಟ್ 24ನೇ ಕ್ವಶನ್. ಭಾರತದ ನಕ್ಷೆ ಬಿಡಿಸಿ, ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಗೋವಾ, ಕೆಳದಿ, ವರಂಗಲ್, ಅಹಮದ್ ನಗರ. ಜಸ್ಟ್ ನೋಡಲೆ, ಗೋವಾ ಇದೆ, ಅಹಮದ್ ನಗರ ಇದೆ, ಈ ರೀತಿ ಗುರುತಿಸ್ರಿ. ಉಳಿದಿರೋದು ಏನೇನು ಹೇಳಿದ್ರಲ್ಲ, ಎಷ್ಟು ಗುರುತಿಸಿದ್ರ ನೀವು ಭಾರತ ನಕ್ಷೆ ಬಿಡಿಸಿ ಎಷ್ಟು ಗುರುತಿಸಿದ್ರ ಅಂದ್ರೆ ನಿಮ್ಗ 4 ಅಂಕಗಳು ದೊರೆತಿವು. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.